ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಿಯಾಂಕಾ ಯೋಗಶಾಲಾ. ಈ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ಉಪಹಾರದ ನಂತರ ಅಥವಾ ಮಧ್ಯಾಹ್ನದ ಊಟ ಅಥವಾ ರಾತ್ರಿಯ ಊಟದ ನಂತರ ನಾವು ಇಮಿಡಿಯೇಟ್ ಆಗಿ ಊಟ ಮಾಡಿದ ಕೂಡಲೇ ಮಲಗ್ಲಿಕ್ಕೆ ಹೋಗ್ತೇವೆ. ಇದು ಒಳ್ಳೆಯದಲ್ಲ. ಬೆಳಗಿನ ಉಪಹಾರದ ಬಗ್ಗೆ ನಾವೇನು ಚಿಂತೆ ಪಡ್ಬೇಕಾಗಿಲ್ಲ. ಯಾಕೆಂತ ಹೇಳಿದ್ರೆ ತಿಂಡಿ ತಿಂದ ಕೂಡಲೇ ಬೆಳಿಗ್ಗೆ ನಡೆದಾಡುವವರು ಆಚೆ ಈಚೆ ಕೆಲಸ ಮಾಡ್ತಾ ಇರ್ತಾರೆ, ಕೆಲಸಕ್ಕೆ ಹೋಗುವವರು ಹೋಗ್ತಾ ಇರ್ತಾರೆ. ಆದ್ರೆ ನಾವು ಜಾಗರೂಕತೆಯಿಂದ ಇರ್ಬೇಕಾದಂಥದ್ದು ಮಧ್ಯಾಹ್ನ ಅಥವಾ ರಾತ್ರಿಯ ಊಟದ ಬಳಿಕ. ನಾನು ಈ ದಿನ ಈ ವಿಡಿಯೋದಲ್ಲಿ ನಿಮ್ಗೆ 3 ಕ್ರಿಯೆಗಳನ್ನು ತಿಳಿಸಿಕೊಡ್ತೇನೆ. ಊಟ ಆದ ಕೂಡಲೇ ನೀವು ಇದರಲ್ಲಿ ಯಾವ್ದಾದ್ರು ಒಂದು ಕ್ರಿಯೆ, ನಿಮ್ಗೆ ಯಾವ್ದು ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳುವಂತಹ ಯಾವ್ದಾದ್ರು ಒಂದು ಕ್ರಿಯೆಯನ್ನು ಮಾಡ್ಬೋದು. ಈಗ ಮೊದಲನೇ ಕ್ರಿಯೆ ಅಂತ ಹೇಳಿದ್ರೆ, ಇದು ಊಟ ಆದ ಕೂಡಲೇ ನೀವು ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ವಜ್ರಾಸನದಲ್ಲಿ ಹೇಗೆ ಕುಳಿತುಕೊಳ್ಳೋದು ಅಂತ ಹೇಳಿ ನಾನು ನಿಮ್ಗೆ ಇಲ್ಲಿ ಫೋಟೋವನ್ನು ತೋರಿಸಿದ್ದೇನೆ. ನಿಮ್ಗೆ ವಜ್ರಾಸನದಲ್ಲಿ ಕುಳಿತುಕೊಳ್ಳಿಕ್ಕೆ ಕಷ್ಟ ಆಗುದಾದ್ರೆ ತಲೆದಿಂಬು ಅಥವಾ ಬೆಡ್ಶೀಟ್ ಯಾವುದನ್ನಾದ್ರೂ ಬಳಸಿ ಆರಾಮವಾಗಿ ವಜ್ರಾಸನದಲ್ಲಿ ಹೇಗೆ ಕುತ್ಕೊಳ್ಬಹುದು ಅಂತ ಹೇಳಿಕೊಂಡು ನಾನೊಂದು ವಿಡಿಯೋ ಮಾಡಿದ್ದೀನಿ. ಅದರ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೇನೆ. ಹೋಗಿ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಅದನ್ನು ಕೂಡ ನೋಡಿ. ನಾವು ಊಟ ಆದ ಕೂಡಲೇ ಯಾವುದೇ ಆಸನವನ್ನು ಮಾಡಬಾರ್ದು ಅಂತ ಹೇಳಿ ಯೋಗಶಾಸ್ತ್ರದಲ್ಲಿ ಬರ್ತಿದ್ದಾರೆ. ಆದ್ರೆ ಒಂದೇ ಒಂದು ಆಸನ ನಾವು ಮಾಡಬಹುದು ಊಟ ಆದ ಕೂಡಲೇ, ಅದು ಕೂಡ ಒಳ್ಳೇದು ಮಾಡಿದ್ರೆ ಅಂತ ಹೇಳಿದ್ರೆ ಅದು ಕೇವಲ ವಜ್ರಾಸನ. ಈ ವಜ್ರಾಸನದಲ್ಲಿ ಕುಳಿತುಕೊಳ್ಳೋದ್ರಿಂದ ನಮ್ಗೆ ಜೀರ್ಣ ಶಕ್ತಿ ಒಳ್ಳೆಯ ರೀತಿಯಲ್ಲಿ ಆಗ್ತದೆ. ಅಂದ್ರೆ ಜೀರ್ಣಕ್ಕೆ ರಿಲೇಟೆಡ್, ಡೈಜೆಸ್ಟಿವ್ ಸಿಸ್ಟಮ್ ರಿಲೇಟೆಡ್ ಯಾವ್ದಾದ್ರು ಪ್ರಾಬ್ಲಮ್ಸ್ ಇದ್ರೆ, ಫಾರ್ ಎಕ್ಸಾಂಪಲ್ ಅಸಿಡಿಟಿ ಇರ್ಬೋದು ಅಥವಾ ಹೊಟ್ಟೆ ಉಬ್ಬಿದ ಹಾಗೆ ಆಗುವಂತದ್ದು, ಗ್ಯಾಸ್ಟ್ರಿಕ್ ಇರ್ಬೋದು, ಇದೆಲ್ಲ ಸಮಸ್ಯೆಗೆ ಒಂದೇ ಪರಿಹಾರ ಅಂತ ಹೇಳಿದ್ರೆ ಊಟ ಆದ ಕೂಡಲೇ ನೀವು ವಜ್ರಾಸನದಲ್ಲಿ ಕುಳಿತುಕೊಳ್ಳುವಂಥದ್ದು. ಆದ್ರೆ ಕೆಲವೊಮ್ಮೆ ನಮ್ಗೆ ಸ್ಥಳ ಇಲ್ಲ, ಸಮಯವಿಲ್ಲ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೀವು ಆಫೀಸ್ ಅಲ್ಲಿ ಇದ್ದೀರಿ, ಆಫೀಸ್ ಅಲ್ಲಿ ಇದ್ದಾಗ ನೀವು ಕೆಳಗೆ ಕುತ್ಕೊಂಡು ವಜ್ರಾಸನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತವ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈಗ ಎರಡನೇ ಕ್ರಿಯೆ ಅಂತ ಹೇಳಿದ್ರೆ ಇದು ನಡಿಗೆ. ಊಟ ಮಾಡಿದ ಕೂಡಲೇ ನಡಿಬಾರ್ದು ಸ್ನೇಹಿತರೆ. ಒಂದು ಅರ್ಧ ಗಂಟೆ ಅಥವಾ 40 ಮಿನಿಟ್ಸ್ ಬಿಟ್ಟು ಊಟ ಆದ ಮೇಲೆ ನೀವು ಅಲ್ಲೇ ಒಂದು 5-10 ನಿಮಿಷ ನಡೆದ್ರೆ ಕೂಡ ಸಾಕಾಗ್ತದೆ. ಈಗ ನಡಿಗೆ ಅಂತ ಹೇಳಿದ ಕೂಡಲೇ ಹೆಚ್ಚಿನವರಿಗೆ ನೆನಪಾಗುದು ಬ್ರಿಸ್ಕ್ ವಾಕ್ ಅಂತ ಹೇಳಿದ್ರೆ ಫಾಸ್ಟ್ ಆಗಿ ನಡಿಬೇಕು ಅಂತ ಹೇಳಿ. ಹಾಗೇನಿಲ್ಲ, ನಿಧಾನವಾಗಿ ಆರಾಮದಾಯಕವಾಗಿ ಒಂದು 5-10 ನಿಮಿಷ. ಈಗ ಮನೆಯಲ್ಲಿರುವವರು ನಿಮ್ಮ ಮನೆಯ ಹಾಲ್ ಇದ್ರೆ ಹಾಲಲ್ಲೇ ಆಚೆ ಈಚೆ ನಡೆದಾಡ್ಬೋದು, ಅಥವಾ ನಿಮ್ಮ ಟೆರೆಸ್ ಮೇಲೆ ಕೂಡ ನಡೆದಾಡ್ಬೋದು, ಎಲ್ಲಿ ಕೂಡ ನಡೆದಾಡಿ. ಆದ್ರೆ ಊಟ ಆದ ಕೂಡಲೇ ಅಲ್ಲ, ಸ್ವಲ್ಪ ಸಮಯ ಗ್ಯಾಪ್ ಆದ ಮೇಲೆ ನಡೆದಾಡಿ. ಇದರಿಂದ ನಿಮ್ಗೆ ಜೀರ್ಣಶಕ್ತಿ ಒಳ್ಳೇದಾಗ್ತದೆ, ಹಾಗೆ ರಾತ್ರಿಯ ನಿದ್ರೆ ಕೂಡ ಒಳ್ಳೆ ರೀತಿಯಲ್ಲಿ ಬರ್ತದೆ. ಸ್ನೇಹಿತರೆ, ಇದರಲ್ಲಿ ಇನ್ನು 3ನೇ ಕ್ರಿಯೆ ಯಾವ್ದು ಅಂತ ಹೇಳಿದ್ರೆ ಇದು ಮುದ್ರೆ ಅಂತ ಹೇಳ್ಬೋದು. ಕೆಲವರಿಗೆ ಗೊತ್ತಿದೆ ಈ ಮುದ್ರೆಯ ವಿಷಯ. ಈಗ ಕೆಲವರಿಗೆ ಮಂಡಿ ನೋವಿರ್ತದೆ, ಅಂತವರಿಗೆ ನಡೆದಾಡ್ಲಿಕ್ಕೆ ಆಗುದಿಲ್ಲ, ಕೆಳಗೆ ಮಂಡಿ ಮಡ್ಚಿ ವಜ್ರಾಸನದಲ್ಲಿ ಕುತ್ಕೊಳ್ಲಿಕ್ಕೆ ಆಗುದಿಲ್ಲ. ಅಂತವ್ರು ಏನ್ ಮಾಡ್ಬೇಕಂತ ಹೇಳಿದ್ರೆ, ಸುಲಭವಾದ ಒಂದು ಉಪಾಯ ಅಂತ ಹೇಳಿದ್ರೆ ಹಸ್ತ ಮುದ್ರೆಗಳು. ಮುದ್ರೆಗಳಂತ ಹೇಳಿದ್ರೆ ನಾವು ಹಸ್ತದಿಂದ ಮಾಡುವ ವಿಶೇಷ ಹಸ್ತ ಸಂಕೇತಗಳನ್ನು ನಾವು ಮುದ್ರೆಗಳು ಅಂತ ಹೇಳ್ತೇವೆ. ಹೆಚ್ಚಾಗಿ ನಾವು ಧ್ಯಾನ ಮಾಡುವಾಗ ಇದನ್ನು ಉಪಯೋಗಿಸ್ತೇವೆ. ಈ ದಿನ ನಾನು 2 ಮುದ್ರೆಗಳನ್ನು ತಿಳಿಸಿಕೊಡ್ತೇನೆ. ಒಂದು ವಾಯು ಮುದ್ರೆ, ಇನ್ನೊಂದು ಅಪಾನ ಮುದ್ರೆ. ವಾಯು ಮುದ್ರೆಯನ್ನು ಯಾವ ರೀತಿಯಲ್ಲಿ ಮಾಡ್ಬೇಕಂತ ಹೇಳಿದ್ರೆ, ನಿಮ್ಮ ಈ ತೋರು ಬೆರಳನ್ನು ಮಡಚಿ ಹೆಬ್ಬೆರಳಿನ ತುದಿಯಲ್ಲಿ ಇಟ್ಕೊಳ್ಳಿ. ಹಾಗೆ ಈ ಹೆಬ್ಬೆರಳನ್ನು ತೋರು ಬೆರಳಿನ ಮೇಲೆ ಒತ್ತುವಂಥದ್ದು. ಹಾಗೆ ಇನ್ನೊಂದು ಕೈಯಲ್ಲಿ ಕೂಡ ಹಾಗೆ ತೋರು ಬೆರಳನ್ನು ಹೆಬ್ಬೆರಳಿನ ತುದಿಯಲ್ಲಿಡಿ, ಹೆಬ್ಬೆರಳನ್ನು ಈ ರೀತಿಯಲ್ಲಿ ಒತ್ತಿ. ಈ ರೀತಿಯಲ್ಲಿ ನಾವು ವಾಯು ಮುದ್ರೆಯನ್ನು ಮಾಡಿ ಇಟ್ಕೊಳ್ಬೇಕು. ಹಾಗೆ ಅವುಗಳನ್ನು ನಾವು ತೊಡೆಯ ಮೇಲೆ ಇಟ್ಕೊಂಡು ಕುತ್ಕೊಳ್ಬಹುದು. ಇದರಿಂದ ನಮ್ಗೆ ಜೀರ್ಣಕ್ಕೆ ಸಂಬಂಧಿಸಿದಂತಹ ಎಲ್ಲಾ ಪ್ರಾಬ್ಲಮ್ಸ್ ಕೂಡ ಹೋಗ್ತದೆ ಸ್ನೇಹಿತರೆ. ನಾನೀಗ ವಾಯು ಮುದ್ರೆಯ ವಿಷಯವಾಗಿ ಹೇಳಿದೆ. ಈಗ ನೆಕ್ಸ್ಟ್ ಬರುವಂತದ್ದು ಅಪಾನ ಮುದ್ರೆ. ಅಪಾನ ಮುದ್ರೆ ಹೇಗೆ ಮಾಡುದು? ಈಗ ಅದರಲ್ಲಿ ನಿಮ್ಮ ಉಂಗುರದ ಬೆರಳು ಮತ್ತೆ ಮಧ್ಯದ ಬೆರಳನ್ನು ತೋರು ಬೆರಳಿಗೆ ಸೇರಿಸಿ, ಉಳಿದ 2 ಬೆರಳುಗಳು ನೇರವಾಗಿರ್ಲಿ ಈ ರೀತಿಯಾಗಿ. ಹಾಗೆ ಇನ್ನೊಂದು ಕೈಯಲ್ಲಿ ಕೂಡ ನಾನು ಅದನ್ನೇ ಮಾಡಿ ತೋರಿಸ್ತಾ ಇದ್ದೇನೆ. ಈ 2 ಕೈಗಳನ್ನು ನೀವು ತೊಡೆಯ ಮೇಲೆ ಇಟ್ಕೊಂಡು ಆರಾಮವಾಗಿ ಕುಳಿತುಕೊಳ್ಬಹುದು. ಈ ಮುದ್ರೆ ಮಾಡುವುದರಿಂದ ಒಳ್ಳೆಯ ಒಂದು ಉಪಯೋಗ ಇದೆ. ಈ ಮುದ್ರೆ ಕೂಡ ಜೀರ್ಣಕ್ರಿಯೆಗೆ ಸಹಾಯ ಮಾಡ್ತದೆ. ಈ ಮುದ್ರೆಗಳನ್ನು ಮಾಡ್ತಾ ಕುಳಿತುಕೊಳ್ಳಿ. 10ರಿಂದ 15 ನಿಮಿಷಗಳ ಕಾಲ ಈ ಮುದ್ರೆಯಲ್ಲಿ ಕೂತ್ರೆ ಸಾಕು. ಒಂದೇ ಸ್ಥಳದಲ್ಲಿ ಆರಾಮದಾಯಕವಾಗಿ ಕುಳಿತುಕೊಂಡು ನೀವು ಈ ಮುದ್ರೆಯನ್ನು ಇಟ್ಕೊಳ್ಬಹುದು. ಅಥವಾ ಕೆಲವೊಮ್ಮೆ ಈ ಮುದ್ರೆಗಳ ಅಡ್ವಾಂಟೇಜ್ ಅಂತ ಹೇಳಿದ್ರೆ ಏನು,
ಊಟ ಆದ ಕೂಡ್ಲೆ ಕೂಡ ಮಾಡ್ಬೋದು, ನೀವು ಟಿವಿ ನೋಡ್ತಾ ಇದ್ರೆ ಕೂಡ ಮಾಡ್ಬೋದು, ಅಥವಾ ಕೆಲವೊಮ್ಮೆ ನಾನು ವಜ್ರಾಸನದಲ್ಲಿ ಕುಳಿತುಕೊಳ್ಳಿಕ್ಕೆ ಆಗ್ತದೆ ಅಂತ ಹೇಳಿ ವಜ್ರಾಸನದಲ್ಲಿ ಕುಳಿತುಕೊಂಡವರು ಕೂಡ ಈ ಮುದ್ರೆಯನ್ನು ಹಿಡ್ಕೊಳ್ಬಹುದು. ಅಥವಾ ನಿಧಾನವಾಗಿ ನೀವು ನಡೆದಾಡ್ತಾ ಇದ್ರೆ ಆಗ ಕೂಡ ಈ ಮುದ್ರೆಯನ್ನು ಹಿಡ್ಕೊಳ್ಬಹುದು. ಈ ಮುದ್ರೆಗಳಿಗೆ ಯಾವುದೇ ಒಂದು ರೂಲ್ಸ್ ಅಂತ ಇಲ್ಲ. ಇಂದು ನಾನು ಈ ವಿಡಿಯೋದಲ್ಲಿ ತಿಳಿಸಿದಂತಹ 3 ಕ್ರಿಯೆಗಳು ತುಂಬಾನೇ ಅದ್ಭುತ ಲಾಭವನ್ನು ಕೊಡ್ತದೆ ಸ್ನೇಹಿತರೆ. ಹಾಗಾಗಿ ನೀವು ದಿನನಿತ್ಯ ಊಟ ಆದ ಮೇಲೆ ಈ ಮುದ್ರೆಗಳ ಅಭ್ಯಾಸ ಮಾಡ್ಬೋದು, ಅಥವಾ ವಜ್ರಾಸನದಲ್ಲಿ ಕುಳಿತುಕೊಳ್ಬಹುದು, ಅಥವಾ ಸ್ಲೋ ಆಗಿ ಒಂದು 5-10 ನಿಮಿಷ ನಡೆದಾಡಿ. ಇವತ್ತಿನಿಂದಲೇ ಇದನ್ನ ಅಭ್ಯಾಸ ಮಾಡಿ, ಮತ್ತೆ ನಿಮ್ಮ ಜೀರ್ಣಕ್ರಿಯೆ ಯಾವ ರೀತಿಯಲ್ಲಿ ಒಂದು ಸರಿಯಾಗಿದೆ ಅಂತ ಹೇಳಿ ನಿಮ್ಗೆ ತಿಳಿದು ಬರ್ತದೆ. ಯೋಗ ಮಾಡೋಣ, ರೋಗ ತಡೆಯೋಣ, ಆರೋಗ್ಯದಿಂದಿರೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.